ಸೇರಿದೀವಿ ಅಂತ ಗೊತ್ತಿದೆಯಾ? ಯಾರಾದ್ರೂ ಹೇಳ್ಬೋದಾ? ಜೋರಾಗಿ ಹೇಳಿ. ಇವತ್ತು ನಾವು ಇಲ್ಲಿ ಮುಖ್ಯವಾಗಿ ಸೇರಿರ್ತಕ್ಕಂಥ ವಿಷಯ ಬೋರ್ಡ್ ಮೇಲೆ ಬರೆದಿದೆ. ಈ ಮಾದಕ ವಸ್ತುಗಳ ಸೇವನೆಯಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಏನಿದೆ ಅದರ ಬಗ್ಗೆ ತಿಳ್ಕೊಂಡು ಈ ಮಾದಕ ವಸ್ತು ಸೇವನೆಯಿಂದ ದೂರ ಇರಲಿಕ್ಕೆ ಏನೇನು ಮಾಡ್ಬೋದು, ಅದರಿಂದ ಏನೇನು ಆಗ್ತದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಸೇರಿದ್ದೀವಿ. ಹಾಗೆ ಅದ್ರ ಜೊತೆಗೆ ಇನ್ನು ಏನು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಕಾನೂನು ಬಾಹಿರ ಚಟುವಟಿಕೆಗಳು ಏನಿರ್ತವೆ ಅವನ್ನ ಯಾವ ರೀತಿ ತಡೆಗಟ್ಟಬೇಕು ಮತ್ತು ಅದಕ್ಕೆ ತಡೆಗಟ್ಟಲಿಕ್ಕೆ ನಿಮ್ಮ ಸಹಕಾರ ಯಾವ ರೀತಿ ಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಮುಖ್ಯವಾಗಿ ಎಲ್ಲರೂ ಸೇರಿ ನಮ್ದು ಒಂದ್ ಸೈಡ್ ಅಲ್ಲ, ಮುಖ್ಯವಾಗಿ ನಿಮ್ಮ ಕಡೆಯಿಂದಲೂ ಸಹ ಸಲಹೆ ಸೂಚನೆಗಳನ್ನ ಪಡ್ಕೊಳ್ತೀವಿ. ಹಾಗೆ ನಮ್ಮ ಕಡೆಯಿಂದ ಏನು ಸೂಚನೆಗಳು ನೀಡಬೇಕು ಅದನ್ನ ನೀಡ್ತೀವಿ. ದಯವಿಟ್ಟು ನಿಮ್ಮ ಸಹಕಾರ ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ಯಾವಾಗಲೂ ಇರಬೇಕು ಅಂತ ಹೇಳಿ ನಾನು ಭಾವಿಸ್ತೇನೆ. ಮೊದಲನೇದಾಗಿ ಈ ಮಾದಕ ವಸ್ತು ಅಂದ್ರೆ ಏನು ಗೊತ್ತಿದೆ? ಯಾರಾದ್ರೂ ಹೇಳ್ತೀರಾ? ನಿಮಗೆ ಹೇಳಪ್ಪ, ಹೇಳಿ. ನಿಮ್ಮಲ್ಲಿ ಏನ್ ಕರಿತೀರಿ? ಎಮ್ಮು ಅಂತ ಕರೀತಾರೆ ಕೆಲವರು MDMA ಅಂತ ಹೇಳ್ತಾರೆ. ಅದಿರ್ಬೋದು, ಚರಸ್ ಇರ್ಬೋದು, ಆಸಿಸ್ ಇರ್ಬೋದು, ಅಫೀಮ್ ಇರ್ಬೋದು, ಈವನ್ ಆಲ್ಕೋಹಾಲ್ ಸಮೇತ ಮಾದಕ ವಸ್ತು ಇದರಲ್ಲೆಲ್ಲ ಬರ್ತದೆ. ಇದನ್ನ ಸೇವನೆ ಮಾಡೋದ್ರಿಂದ ಏನಾಗ್ತದೆ? ಸೇವನೆ ಮಾಡೋದ್ರಿಂದ ಮನುಷ್ಯನ ವರ್ತನೆ ಬೇರೆ ತರ ಆಗ್ತದೆ. ಸಹಜವಾಗಿ ಏನ್ ನಾವು ಬಿಹೇವ್ ಮಾಡ್ತೀವಿ ಆ ರೀತಿ ನಮ್ಮ ವರ್ತನೆಗಳು ಇರಲ್ಲ. ಇದನ್ನು ಸೇವನೆ ಮಾಡಿದಾಗ ಅದ್ರ ಪ್ರಭಾವ ಜಾಸ್ತಿ ಇರ್ತದೆ. ಬೇರೆ ತರ ಬಿಹೇವ್ ಮಾಡ್ತೀವಿ. ಇದನ್ನ ಸೇವನೆ ಮಾಡಿದಾಗ ನಮ್ಮ ಮಾನಸಿಕ ಸ್ಥಿಮಿತ ನಮ್ಮ ಕೈಲಿ ಇರಲ್ಲ. ಅದಕ್ಕೆ ಪ್ರಭಾವಕ್ಕೊಳಗಾಗ್ಬಿಟ್ಟು ನಾವು ಇವನ್ ಯಾವುದೇ ಕ್ರಿಮಿನಲ್ ಆಕ್ಟಿವಿಟೀಸ್ ಇರ್ಬೋದು, ಯಾವ ತರದ ಕಳ್ತನ ಆಗಿರ್ಬೋದು, ಸುಧಾಟ ಆಗಿರ್ಬೋದು, ಮತ್ತೊಂದಿರ್ಬೋದು, ಇದನ್ನ ನಾವು ಇದ್ರ ಸೇವನೆಯಿಂದ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚು. ನಾವು ಸಾಮಾನ್ಯಕ್ಕೆ ನಾವು ನೋಡ್ತೀವಿ ಈಗ 60% ಏನು ನಮ್ಮಲ್ಲಿ ಅಪರಾಧಗಳಾಗ್ತವೆ ಆ ಅಪರಾಧಗಳು ಈ ಮಾದಕ ವಸ್ತು ಸೇವನೆ ಯಾವುದೇ ರೂಪದಲ್ಲಿ ಇರ್ಬೋದು. ಗಾಂಜಾ ಇರ್ಬೋದು, MDMA ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಮತ್ತೊಂದಿರ್ಬೋದು. ಇದನ್ನ ಸೇವನೆ ಮಾಡಿದಾಗ ಮಾಡ್ತಕ್ಕಂಥ ಅಪರಾಧಗಳೇ ಜಾಸ್ತಿ ಆಗ್ತಿದೆ. ನಾರ್ಮಲ್ ಆಗಿದ್ದಾಗ ಇನ್ನೊಂದು 20-30% ಆಗ್ಬೋದು. ಉಳಿದಿದ್ದೆಲ್ಲ ಈ ಮಾದಕ ವಸ್ತುಗಳ ಸೇವನೆಯಿಂದನೇ ಆಗ್ತಕ್ಕಂಥ ಅಪರಾಧಗಳು. ಆದ್ರಿಂದ ದಯವಿಟ್ಟು ಈ ಮಾದಕ ವಸ್ತುಗಳನ್ನ ಯಾರು ಉಪಯೋಗಿಸಕ್ ಹೋಗ್ಬಾರ್ದು. ಜೊತೆಗೆ ಟೇಸ್ಟ್ ಸಹ ನೋಡಕ್ ಹೋಗ್ಬಾರ್ದು. ಕೆಲವು ಟೈಮು ನಮ್ಮ ಯುವಜನತೆ ಕ್ಯೂರಿಯಾಸಿಟಿಗೆ ಅವನ್ ಮಾಡ್ತಾರಲ್ಲ ನಾನು ಮಾಡೋಣ ಅಂತ ನೋಡೋಣ, ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ ಒಂದು ಸಾರಿ ಆ ಕ್ಯೂರಿಯಾಸಿಟಿಗೆ ಏನಾದ್ರು ನೀವು ಸಹವಾಸ ದೋಷಿಗೆ ಅವರ ಫ್ರೆಂಡ್ಸು ಮತ್ತೆ ಯಾರು ಇಂಥದ್ದು ಜಗತ್ ಬಲಿಯಾಗಿರ್ತಾರೆ ಅಂಥವ್ರ ಜೊತೆ ಸಹವಾಸ ಮಾಡ್ಬಿಟ್ಟು ನೀವೇನಾದ್ರು ಟೇಸ್ಟ್ ನೋಡಕ್ ಹೋಗ್ಬೋದು. ಅವನು ಒಂದ್ ದಿವಸ ಕೊಡ್ತಾನೆ ನಿಮ್ಗೆ ಟೇಸ್ಟ್ ನೋಡ್ಲಿಕ್ಕೆ, 2 ದಿವಸ ಕೊಡ್ತಾನೆ, 3 ದಿವಸ ಕೊಡ್ತಾನೆ. ನೀವು ಅದಕ್ಕೆ ಅಡಿಕ್ಟ್ ಆಗ್ತು ಅಂದ್ರೆ ನೀವು ಆಮೇಲೆ ಅವ್ನು ಕೊಡ್ಸಲ್ಲ, ನೀವು ಕೊಡಿಸ್ಬೇಕಾಗತ್ತೆ. ನೀವು ಕೊಡಿಸ್ಬೇಕು ಅಂದ್ರೆ ಅದಕ್ಕೆ ಹಣ ಬೇಕಾಗತ್ತೆ. ಅದೇ ಪುಕ್ಕಟೆಗೆ ಎಲ್ಲೂ ಸಿಗಲ್ಲ, ಯಾರು ಕೊಡಲ್ಲ, ಹಣ ಬೇಕಾಗತ್ತೆ. ಹಣ ಬೇಕು ಅಂದ್ರೆ ಏನ್ ಮಾಡ್ಬೇಕಾಗತ್ತೆ? ಕಳ್ತನ ಮಾಡಬೇಕು, ಇಲ್ಲ ಮನೇಲಿ ದುಡ್ಡು ಕೊಡ್ಬೇಕು. ಮನೇಲಿ ಏನಾದ್ರು ಸುಳ್ಳು ಹೇಳೋ ಏನಾದ್ರು ದುಡ್ಡಿಸ್ಕೊಡ್ಬೇಕು. ಮನೇಲಿ ಯಾರು ಇಂಥ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಅಂದ್ರೆ ಯಾರೋ ದುಡ್ಡು ಕೊಡಲ್ಲ. ಅವಾಗ ಏನ್ ಮಾಡ್ಬೇಕಾಗತ್ತೆ? ಮನೇಲಿ ಸುಳ್ಳು ಹೇಳಿ ಏನಾದ್ರು ದುಡ್ಡಿಸ್ಕೋಬೇಕು. ಮನೇಲಿ ಎಲ್ಲರೂ ಆ ತರ ಸ್ಥಿತಿವಂತರು ಇರಲ್ಲ. ಅವಾಗ ಮನೇಲಿ ಯಾರು ಕೊಡಲ್ಲ. ಅವಾಗ ಏನ್ ಮಾಡ್ಬೇಕು? ಎಲ್ಲಾರು ಕಳ್ತನ ಮಾಡ್ಬೇಕಾಗತ್ತೆ. ಇಲ್ಲ ಕಳ್ತನ ಮಾಡ್ಬೇಕು, ಇಲ್ಲ ಮತ್ತೆ ಇನ್ನೊಂದೇನಾದ್ರು ಲೀಗಲ್ ಆಕ್ಟಿವಿಟೀಸ್ ಮಾಡ್ಬೇಕಾಗತ್ತೆ. ಇದರಿಂದ ಏನಾಗುತ್ತೆ? ಒಂದು ನೀವು ಅದಕ್ಕೆ ಅಡಿಕ್ಟ್ ಆಗ್ತೀರಿ, ಅದ್ರ ಜೊತೆಗೆ ಅಪರಾಧ ಚಟುವಟಿಕೆಗಳಲ್ಲೂ ಭಾಗಿಯಾಗ್ತೀರಿ. ಆವಾಗ ಏನಾಗುತ್ತೆ?
ಕೇಸ್ಗಳಾಗ್ತದೆ. ಮತ್ತೆ ಆ ಕೇಸಿಂದ ಹೊರಗಡೆ ಬರಬೇಕು ಅಂದ್ರೆ ನೀವು ಮತ್ತೆ ನಮ್ಮಲ್ಲಿ ಅಡ್ವೊಕೇಟ್ ಇದ್ದಾರೆ ಹೇಳುವಾಗ ಅವ್ರಿಗೆ ಫೀಸ್ ಕೊಡ್ಬೇಕಾಗತ್ತೆ, ಪೊಲೀಸ್ ಸ್ಟೇಷನ್ ಮತ್ತೊಂದು ಸುತ್ತಬೇಕಾಗತ್ತೆ. ಇವೆಲ್ಲ ಒಂದಕ್ಕೊಂದು ಲಿಂಕ್. ಒಂದ್ಸರಿ ನೀವು ಅದಕ್ಕೆ ಅಡಿಕ್ಟ್ ಆಯ್ತು ಅಂದ್ರೆ ಅದನ್ನ ಹೊರಗಡೆ ಬರ್ತಕ್ಕಂಥದ್ದು ಭಾರಿ ಕಷ್ಟ. ಅದಕ್ಕೆ ಬೆಸ್ಟ್ ಅಂದ್ರೆ ಅದಕ್ಕೆ ಅಡಿಕ್ಟ್ ಆಗದಂಗೆ ಅದಕ್ಕೆ ಟೇಸ್ಟ್ ಸಹ ನೋಡ್ಲಿಕ್ಕೆ ಹೋಗದಂಗೆ ಇರ್ತಕ್ಕಂಥದ್ದು ತುಂಬಾ ಒಳ್ಳೇದು. ಇದು ಮಾದಕ ವಸ್ತುಗಳದ್ದು ದುಷ್ಪರಿಣಾಮಗಳು ಏನೇನಾಗ್ತದೆ ಅಂತ. ಒಂದು, ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಫಸ್ಟ್ ನೀವು ಮಾದಕ ವಸ್ತು ಸೇವನೆ ಮಾಡಿದ್ರೆ ಯಾರು ನಾರ್ಮಲ್ ಮನುಷ್ಯರ ತರ ಇರಕ್ ಸಾಧ್ಯನೇ ಇಲ್ಲ. ನೀವು ನೋಡಿರ್ಬೋದು ಸಾಮಾನ್ಯಕ್ಕೆ ನಿಮ್ಮ ಏರಿಯಾದಲ್ಲಿ ನಮ್ಮ ಈ ಸೈನ್ ಶಾನಗರ ಇರ್ಬೋದು, ಜಮಾಲ್ ಶಾನಗರ ಇರ್ಬೋದು, ಈ ಏನು ಸೊಲ್ಯೂಷನ್ ನಮ್ಮಲ್ಲಿ ಮೇಜರ್ ಇರತಕ್ಕಂಥದ್ದು ಗಾಂಜಾ, MDMA ಸೊಲ್ಯೂಷನ್. ಇವು ಸೇವನೆ ಮಾಡ್ತಕ್ಕಂಥವ್ರು ನಾರ್ಮಲ್ ಮನುಷ್ಯರ ತಕ್ಕ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಬಿಹೇವಿಯರ್ ಚೇಂಜು, ಅವ್ರ ಆಟಿಟ್ಯೂಡೇ ಚೇಂಜು, ಅವರ ಲೈಫ್ ಸ್ಟೈಲೇ ಚೇಂಜು, ಅವ್ರ ಆರೋಗ್ಯನೂ ಅಷ್ಟೇ. ನೀವು ನೋಡಿರ್ಬೋದು, ಆರೋಗ್ಯ ಅವ್ರ ನೀಟಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಮೊದಲನೇದಾಗಿ ಆರೋಗ್ಯ ಹಾಳಾಗ್ತದೆ ಮಾದಕ ವಸ್ತು ಸೇವನೆ ಮಾಡೋದ್ರಿಂದ. ಎರಡನೇದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ, ಫೈನಾನ್ಸಿಯಲ್ ಸ್ಟೇಟಸ್. ಈ ಮಾದಕ ವಸ್ತು ಸೇವನೆ ಮಾಡೋದ್ರಿಂದ ನಿಮ್ಮ ಫೈನಾನ್ಸಿಯಲ್ ಏನ್ ಬೇಕು ಅದಕ್ಕೆ ಪರ್ಚೇಸ್ ಮಾಡ್ಲಿಕ್ಕೆ ದುಡ್ಡು ಬೇಕಾಗ್ತದೆ. ಮತ್ತೆ ಫ್ರೆಂಡ್ಸ್ಗಳು ಸೇರ್ಕೊಳ್ತಾರೆ, ಅವ್ರಿಗೆ ಕೊಡಿಸ್ಬೇಕು ಇವ್ರಿಗೆ ಕೊಡಿಸ್ಬೇಕು. ಸಾಮಾನ್ಯಕ್ಕೆ ಇದು ಒಂಥರ ಗುಂಪಲ್ಲಿ ಇದ್ದಂಗೆ ಎಲ್ಲರೂ ಸೇರಿಸಿ ಸೇವನೆ ಮಾಡಿದಾಗ ಹಣ ಬೇಕಾಗ್ತದೆ. ಅದಕ್ಕೆ ನಿಮ್ಮ ಏನ್ ಕಷ್ಟಪಟ್ಟು ಖರ್ಚು ಮಾಡಿರ್ತೀರ ಆ ದುಡ್ಡೆಲ್ಲ ಇದಕ್ಕೆ ಹಾಳಾಗ್ತದೆ. ಒಂದು, ಆರೋಗ್ಯನೂ ಹಾಳು, ಆರ್ಥಿಕ ಪರಿಸ್ಥಿತಿನೂ ಹಾಳು. ಮೂರನೇದಾಗಿ ನಿಮ್ಮ ಸಾಮಾಜಿಕ ಪರಿಸ್ಥಿತಿ, ನಿಮ್ಮ ಏನು ಸೊಸೈಟಿನಲ್ಲಿ ನಿಮ್ದು ಏನು ಸ್ಟೇಟಸ್ ಇರುತ್ತೆ ಅದು ಸಹ ಹಾಳಾಗ್ತದೆ. ಏನು ಈ ಮಾದಕ ವಸ್ತುಗಳಿಗೆ ವ್ಯಸನರಾಗಿರ್ತಾರೆ ಅವ್ರನ್ನ ಈ ಸಮಾಜ ನೋಡ್ತಕ್ಕಂಥ ದೃಷ್ಟಿಕೋನನೇ ಬೇರೆ ಇರುತ್ತೆ. ಯಾರು ಒಳ್ಳೆ ದೃಷ್ಟಿಕೋನದಲ್ಲಿ ನೋಡ್ತಾರ ಯಾರಾದ್ರು ಗಾಂಜಾ ಹೊಡಿತಾನೆ ಬಿಡಪ್ಪ ಅವನು ಸರಿ ಇಲ್ಲ, ಅವನು ಲೋಕರು, ಏನು ಸೊಸೈಟಿಗೆ ಯೂಸ್ಲೆಸ್ ಅವನು, ಈ ತರದ ಮನೋಭಾವ ಇರುತ್ತೆ. ನಿಮ್ಗೆ ಯಾರು ಸಮಾಜದಲ್ಲಿ ಗೌರವ ಕೊಡಲ್ಲ. ಹೌದಾ? ಯಾರಾದ್ರೂ ಕೊಡ್ತಾರ? ಸಮಾಜದಲ್ಲಿ ನಿಮ್ಗೆ ನಿಮ್ದೇ ಆದ ಒಂದು ಗೌರವ ಇರುತ್ತೆ. ಈ ಮಾದಕ ವಸ್ತು ಸೇವನೆ ಮಾಡಿದ್ರೆ ಆ ಗೌರವವನ್ನ ಕಳ್ಕೊಳ್ತೀರಿ. ನಿಮ್ಗೆ ಯಾರು ಸಮಾಜದಲ್ಲಿ ಬೆಲೆ ಕೊಡಲ್ಲ. ಆದ್ರಿಂದ ನಾಲ್ಕನೇದಾಗಿ ಸಮಾಜದಲ್ಲಿ ನಿಮ್ಗೆ ಯಾವ ಗೌರವನೂ ಸಿಗಲ್ಲ, ಯಾರು ಬೆಲೆನೂ ಕೊಡಲ್ಲ. ದಯವಿಟ್ಟು ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆ ಮುಖ್ಯವಾಗಿ ಈ ತರ ಮಾದಕ ವಸ್ತುಗಳ ಸೇವನೆ ಮಾಡೋರಿಗೆ, ಅದನ್ನ ತಯಾರಿಸ್ತಕ್ಕಂಥವ್ರಿಗೆ, ಸಾಗಾಣಿಕೆ ಮಾಡ್ತಕ್ಕಂಥವ್ರಿಗೆ, ಅದನ್ನ ವಶದಲ್ಲಿ ಇಟ್ಕೊಂಡಿದ್ರು ಸಹ ಕಾನೂನಲ್ಲಿ ಶಿಕ್ಷೆ ಇರುತ್ತೆ. ಕನಿಷ್ಠ 1 ಲಕ್ಷದಿಂದ 10 ಲಕ್ಷದವರೆಗೂ ದಂಡ ಇದೆ. ಹಾಗೇನೆ ಕನಿಷ್ಠ 3 ವರ್ಷದಿಂದ ಜೀವಾವಧಿ ಶಿಕ್ಷೆವರೆಗೂ ಪನಿಷ್ಮೆಂಟ್ ಇರ್ತದೆ. ಇದು ಚೆನ್ನಾಗಿ ಗಮನದಲ್ಲಿರಲಿ. ಬರೀ ಗಾಂಜಾ ಅಥವಾ MDMA ಅಂತಲ್ಲ, ಯಾವುದೇ ಮಾದಕ ವಸ್ತು ಆದ್ರೂ ಇದನ್ನ ಬರೀ ಸೇವನೆ ಮಾಡೋರಿಗೆ ಮಾತ್ರ ಅಂತಲ್ಲ, ಅದನ್ನ ಯಾರು ತಯಾರು ಮಾಡ್ತಾರೆ. ಸಪೋಸ್ ಈ ಗಾಂಜಾ ಬೆಳೀತಾರೆ, ಗಾಂಜಾ ಗಿಡಗಳು ಬೆಳೀತಾರೆ, ಬೆಳೆಸೋದು ಸಹ ತಪ್ಪು. ಆ ತರದ ಮಾದಕ ವಸ್ತುನ ನಮ್ಮ ವರ್ಷದಲ್ಲಿ ಇಟ್ಕೊಳ್ತಕ್ಕಂಥದ್ದು ಸಹ ತಪ್ಪು. ಅದೇ ರೀತಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಸಹ ತಪ್ಪು. ಕಾನೂನಲ್ಲಿ ಅದಕ್ಕೆ ಶಿಕ್ಷೆ ಇದೆ. ನಾನು ಆಗ್ಲೇ ಹೇಳಿದ್ದೀನಿ ಶಿಕ್ಷೆನ. ಒಂದ್ಸರಿ ಆ ತರ ತಪ್ಪು ಅನುಭವಿಸ್ಬಿಟ್ಟು ಶಿಕ್ಷೆಗೊಳಗಾದ್ರೆ ಮತ್ತೆ ಅದು ಲೈಫ್ ಲಾಂಗ್ ನಮ್ಮ ಪೊಲೀಸ್ ರೆಕಾರ್ಡ್ ಅಲ್ಲಿ ಇರುತ್ತೆ. ನಿಮ್ಮನ್ನ ಪದೇ ಪದೇ ಹುಡುಕ್ತಾ ಇರ್ತೀವಿ, ಮತ್ತೆ ಇಲ್ಲಿ ರಿಪೀಟೆಡ್ ಮಾಡ್ತಾರೆ ಅಂತ ಹೇಳಿ ನಿಮ್ಮ ಮನೆ ಬಾಗಿಲಿ ಪೊಲೀಸ್ನವ್ರು ಬರ್ತಿರ್ತಾರೆ. ಅದು ನಿಮ್ಮ ಇವರಿಗಲ್ದಲ್ಲ, ನಿಮ್ಮ ಮನೆಯವರಿಗೂ ಸಮೇತ ಒಂದು ಹ್ಯುಮಿಲಿಯೇಷನ್. ಹುಡುಕ ಬಂದಾಗ ನಿಮ್ಮ ಮನೆಯವರಿಗೂ ಸಹ ನಿಮ್ಮ ಸೊಸೈಟಿನಲ್ಲಿ ಒಂದು ಬೆಲೆ ಇರಲ್ಲ. ಅದಕ್ಕೆ ದಯವಿಟ್ಟು ಅದಕ್ಕೆ ಯಾರು ಅವಕಾಶ ಕೊಡಬಾರ್ದು. ಒಂದು ವೇಳೆ ಕೆಲವರು ನಿಮ್ಮ ಏರಿಯಾದಲ್ಲಿ ಈ ತರದ್ದು ಮಾದಕ ವಸ್ತುಗಳನ್ನ ಸೇವನೆ ಮಾಡೋರು ನಿಮಗೆ ಕಂಡು ಬರ್ಬೋದು. ಅಂತವ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಿ. ಆ ತರದವ್ರ ಜೊತೆ ಯಾರು ಸಹವಾಸ ದೋಷ ಹೊಂದಿರ್ತಾರೆ, ಸಪೋಸ್ ಅದ್ರ ಗಾಂಜಾ ಅಥವಾ ಮತ್ತೊಂದು ಸೇವನೆ ಮಾಡ್ತಾರೆ, ಅವ್ರ ಜೊತೆ ಯಾರು ನಿಮ್ಮ ಮಕ್ಕಳಿರ್ಬೋದು, ಸಂಬಂಧಿಕರ ಮಕ್ಕಳಿರ್ಬೋದು, ಸ್ನೇಹಿತರ ಮಕ್ಕಳಿರ್ಬೋದು,
ಅವ್ರು ಏನಾದ್ರು ಅಂಥವ್ರ ಜೊತೆ ಓಡಾಡ್ತಾ ಇದ್ದಾರೆ ಅಂದ್ರೆ ಖಂಡಿತ ಅವ್ರು ಒಂದಲ್ಲ ಒಂದ್ ದಿವಸ ಅವರ ಪ್ರಭಾವಕ್ಕೊಳಗಾಗಿ ಇವರು ಸ್ಟಾರ್ಟ್ ಮಾಡ್ತಾರೆ. ದಯವಿಟ್ಟು ಅಂಥದನ್ನ ಗಮನಿಸಿ ಅಂಥವ್ರ ಮಕ್ಕಳು ನಿಮ್ಮ ಮಕ್ಕಳನ್ನ ಅಂಥವ್ರ ಜೊತೆ ಸೇರಿದಂಗೆ ನೋಡ್ಕೊಳ್ಳಿ. ಸಪೋಸ್ ಆ ಥರದಾರ ಯಾರು ಸೇವನೆ ಮಾಡೋದು ಕಂಡು ಬಂದ್ರೆ ತಿಳುವಳಿಕೆ ಹೇಳಿ, ಅದಕ್ಕೂ ಮೀರಿ ಹೇಳಿಲ್ಲ ಅಂದ್ರೆ ನಮ್ಮ ಗಮನಕ್ಕೆ ತಗೊಬನ್ನಿ. ಕೆಲವರು ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ, ಹೊರಗಡೆ ತರ್ತಕ್ಕಂಥದ್ದು ಸಾಕಷ್ಟು ಕಷ್ಟ. ಅಂಥವ್ರಿಗೆ ಸಾಕಷ್ಟು ರಿಹಾಬಿಲೇಷನ್ ಸೆಂಟರ್ಗಳಿದೆ, ಅಲ್ಲಿ ಸೇರಿಸ್ಬಿಟ್ಟು ಅವ್ರನ್ನ ಒಂದು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ನಾವು ನೀವು ಎಲ್ಲರೂ ಸೇರಿ ಪ್ರಯತ್ನ ಮಾಡ್ಬೇಕಾಗತ್ತೆ. ಇದು ಬರೀ ಪೊಲೀಸ್ ಇಲಾಖೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ನಮಗೆ ಕೋಆಪರೇಟ್ ಮಾಡಿ ಅಂಥವ್ರನ್ನ ಗುರ್ತಿ. ಯಾಕೆಂದ್ರೆ ಎಲ್ಲಾ ಕಡೆ ಪೊಲೀಸ್ನವ್ರು ಇರಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಏರಿಯಾದಲ್ಲಿ ಏನಾಗ್ತದೆ, ಯಾರ ಹತ್ರ ಅಡಿಕ್ಟ್ ಆಗಿದ್ದಾರೆ, ಯಾರು ಗಾಂಜಾ ಸರಬರಾಜು ಮಾಡ್ತಾರೆ, ಸಪ್ಲೈ ಮಾಡ್ತಾರೆ, ನಿಮ್ಮ ಏರಿಯಾದಲ್ಲಿ ಚೆನ್ನಾಗಿ ಗೊತ್ತಿರುತ್ತೆ ಇಂಥವ್ರು ಹೀಗೆ ಮಾಡ್ತಾರೆ, ಈ ತರನೇ ಮಾಡ್ತಾ ಇದಾರೆ ಅಂತ. ಅಂಥವ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ರೆ ನಾವು ಅವ್ರನ್ನ ಒಂದು ಅಡಿಕ್ಟ್ ಆದವ್ರಿಗೆ ರಿಹಾಬಿಲಿಟೇಷನ್ ಸೆಂಟರ್ ಸೇರಿಸ್ಲಿಕ್ಕೂ ಅನುಕೂಲ ಆಗ್ತದೆ. ಅದ್ರ ಜೊತೆಗೆ ಆ ಥರದ್ದು ಯಾವ್ದಾದ್ರು ಅಕ್ರಮ ಚಟುವಟಿಕೆಗಳಿದ್ರೆ ಅದನ್ನ ನಾವು ಕೇಸ್ ಮಾಡಿ ಕಾನೂನು ಪ್ರಕಾರ ಏನು ಕ್ರಮ ಜರುಗಿಸ್ಬೋದು ಅದನ್ನ ಜರುಗಿಸಿ ಅದನ್ನ ತಡೆಗಟ್ಟಲಿಕ್ಕೆ ನಿಮ್ಮ ಸಹಕಾರ ಅವಶ್ಯಕತೆ ಇರುತ್ತೆ. ದಯವಿಟ್ಟು ಅದನ್ನ ಮಾಡ್ತೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗೆ ಮಾದಕ ವಸ್ತುದಾಯ್ತು, ಅದ್ರ ಜೊತೆಗೆ ಎರಡನೇ ಪಾಯಿಂಟು ವೀಲಿಂಗ್. ಈ ವಾಹನಗಳದು